ಯುದ್ಧ, ಬದ್ಧ, ಕಾಂಜಿ ಪಿಂಜಿ ಹೀಗೆ ಕಿಚ್ಚ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ನಡುವಿನ ಫ್ಯಾನ್ಸ್ ವಾರ್ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರನ್ನ ಭೇಟಿಯಾಗಿದ್ದಾರೆ. ಪರಪ್ಪನಾಗ್ರಹಾರ ಜೈಲಿಗೆ ಬಂದ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಸೋದರ ದಿನಕರ್ ಕೆಲ ಕಾಲ ಚರ್ಚೆ ನಡೆಸಿದ್ದಾರೆ. ಸ್ಟಾರ್ ವಾರ್ ಸಂಘರ್ಷದ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ದರ್ಶನ್ ಭೇಟಿ ಬಳಿಕ ಖುಷಿಯಲ್ಲಿರುವ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಹಾಡಿನ ರೀಲ್ಸ್ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಕಿಚ್ಚ ಸುದೀಪ್ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ, ಸುದೀಪ್ ಫ್ಯಾನ್ಸ್ ಕ್ಲಾಸ್ ಮತ್ತು ಮಾಸ್ ಅಂದಿದ್ದ ಸುದೀಪ್ ಆಪ್ತ ರಾಜು ಗೌಡ ಹೇಳಿಕೆಗೆ ದರ್ಶನ್ ಅಭಿಮಾನಿಗಳು ಕಿಡಿಕಾರಿದ್ದಾರೆ. ನಮ್ಮನ್ನೇ ಕಾಂಜಿ ಪಿಂಜಿ ಅಂದಿದ್ದಾರೆ ಅಂತ ಭಾವಿಸಿದ ಕೆಲವರು ರಾಜು ಗೌಡ ಹಳೆ ಹೇಳಿಕೆ ಮತ್ತು ಹೊಸ ಹೇಳಿಕೆ ವಿಡಿಯೋ ಸೇರಿಸಿ ವೈರಲ್ ಮಾಡಿದ್ದಾರೆ. ಮತ್ತೊಂದೆಡೆ ಸ್ಯಾಂಡಲ್ವುಡ್ ಸ್ಟಾರ್ ವಾರ್ ಬಗ್ಗೆ ಪ್ರತಿಕ್ರಿಯಿಸಿರೋ ನಟ ನಿರ್ದೇಶಕ ತರುಣ್ ಸುಧೀರ್, ಎಲ್ಲಾ ಸಿನಿಮಾ ರಂಗಗಳಲ್ಲೂ ಸ್ಟಾರ್ ವಾರ್ ಇದೆ, ಏನೇನೋ ಕಮೆಂಟ್ ಮಾಡ್ತಿರೋ ಯಾರು ಯಾರ ಅಭಿಮಾನಿಗಳು ಅಲ್ಲ, ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ ಈ ರೀತಿ ಇಲ್ಲ ಅಂದಿದ್ದಾರೆ. ಅವ್ರು ಖಂಡಿತವಾಗ್ಲೂ ಯಾರ ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಒಂದು ಅವ್ರಿಗಾದ ದಿಕ್ಕಂತ ಖುಷಿ ಇದೆ. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಈ ಕಡೆ ನಾನು ಸುದೀಪ್ ಸರ್ ಜೊತೆ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ, ಒಟ್ಟಾಟ ಇಟ್ಕೊಂಡಿದ್ದೀನಿ, ನಾನು ಅಲ್ಲೂ ನೋಡಿದ್ದೀನಿ. ಇಟ್ ಈಸ್ ನಾಟ್ ದೇರ್ ಫ್ಯಾನ್ಸ್. ನಿಮ್ಗೆ ಆ ಥರದೊಂದು ಏನು ಹೇಳ್ತಾರೆ, ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಹಾಗೆ ದರ್ಶನ್ ಒಳಗಿದ್ದಾಗ ಮಾತಾಡ್ತಾರೆ ಅಂದಿದ್ದ ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 25 ರಿಲೀಸ್ ಆದ್ರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವತ್ತು ಪರ್ಟಿಕ್ಯುಲರ್ ಸ್ಪೆಸಿಫಿಕೇಶನ್ 2015 ಅನ್ನೋದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು ಹಿಂದಿನ ದಿನ. ದಟ್ ಈಸ್ ವಾಟ್ ಐ ಮೀನ್. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದ್ರೆ ಪ್ರತಿ ಕಲಾವಿದರು ನಾನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರ ಮಾತಾಡ್ಕೊತೀನಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳೋಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋದು. ಮತ್ತೊಂದೆಡೆ ಫ್ಯಾನ್ ವಾರ್ ಬಗೆಗಿನ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ನಟ ಸಾಧು ಕೋಕಿಲ, ಹೊರದೇಶಗಳಲ್ಲಿ ದೊಡ್ಡ ದೊಡ್ಡ ವಾರ್ ಆಗ್ತಿದೆ, ಅದು ಶಾಂತವಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಂದ್ರು. ಅದೇ ಹೊರಗಡೆ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಯುದ್ಧ ಆಗ್ತಿದೆ, ಅದು ಫಸ್ಟ್ ಶಾಂತಿ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಇತ ಶಿವಮೊಗ್ಗದಲ್ಲಿ ಮಾತನಾಡಿದ ನಟ ಜೈದ್ ಖಾನ್, ನಾನೀ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಣ್ಣವನು ಅಂದ್ರು. ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಗರ್ಭಿಣಿ ಮಗಳನ್ನೇ ಕೊಂದು ಮರ್ಯಾದಾ ಹತ್ಯೆ ಅನ್ನೋ ಮರ್ಯಾದೆಗೇಡು ಕೃತ್ಯ ಎಸಗಿದ ಪ್ರಕರಣದಲ್ಲಿ ಮತ್ತೆ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಹುಬ್ಬಳ್ಳಿ ಗ್ರಾಮಾಂತರ ಠಾಣೆಯ ಪಿಐ ಮುರುಗೇಶ್ ನೇತೃತ್ವದಲ್ಲಿ ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ರನ್ನ ಬಂಧಿಸಲಾಗಿದೆ. ಈ ಮೂಲಕ ಮಗಳನ್ನ ಕೊಂದ ಕ್ರೂರಿ ಮಾನಗೇಡಿ ಅಪ್ಪ ಪ್ರಕಾಶ್ ಗೌಡ ಪಾಟೀಲ್ ಸೇರಿ ಒಟ್ಟು 6 ಜನರನ್ನ ಬಂಧಿಸಲಾಗಿದೆ. ಇನ್ನು ಪ್ರೀತಿಸಿ ಮದುವೆಯಾದವಳು ಹಾಗೂ ಪತ್ನಿ ಗರ್ಭದಲ್ಲಿದ್ದ ಪುಟ್ಟ ಮಗುವನ್ನ ಕಳ್ಕೊಂಡ ಪತಿ ವಿವೇಕಾನಂದ ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಾತಿಗೀಳಿಗೆ ಬಿದ್ದು ಹೆತ್ತ ಮಗಳನ್ನೇ ಕೊಂದ ಮಾನಗೇಡಿ ಪ್ರಕಾಶ್ ಪಾಟೀಲ್ನ ಮತ್ತಷ್ಟು ಭಯಾನಕ ಕೃತ್ಯಗಳು ಬಯಲಾಗಿವೆ. ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ ವಿವೇಕಾನಂದನ ಇಡೀ ಕುಟುಂಬವನ್ನೇ ಕೊಂದು ಮುಗಿಸಲು ಪ್ಲಾನ್ ಮಾಡಿದ್ದ ಆರೋಪ ಕೇಳಿಬಂದಿದೆ. ಈ ಹಿಂದೆ ಬೈಕ್ನಲ್ಲಿ ಹೋಗ್ತಿದ್ದಾಗ ಟ್ರ್ಯಾಕ್ಟರ್ನಿಂದ ಗುದ್ದಿಸಿ ಕೊಲೆಗೆ ಯತ್ನಿಸಿದ್ದ ಎನ್ನಲಾಗಿದೆ. ಮತ್ತೊಂದು ಬಾರಿ ವಿವೇಕಾನಂದನ ಕೊಲೆಗೆ ವಿಫಲ ಯತ್ನ ನಡೆದಿತ್ತು. 2 ಬಾರಿ ಕೊಲೆ ಪ್ಲಾನ್ ಮಿಸ್ ಆಗಿದ್ರಿಂದ ಕೊನೆಗೆ ಪುತ್ರಿ ಮಾನ್ಯಾಳನ್ನೇ ಬರ್ಬರವಾಗಿ ಹತ್ಯೆ ಮಾಡಿದಾನೆ ಕ್ರೂರಿ ಪ್ರಕಾಶ್ ಪಾಟೀಲ್. ಈ ಹತ್ಯೆಯ ಟಾರ್ಗೆಟ್ ಹಿಂದೆ ಕೆಲ ಗ್ರಾಮಸ್ಥರ ಕೈವಾಡವಿರೋ ಶಂಕೆ ಇದೆ. ಇದೆಲ್ಲದರ ನಡುವೆ ತಂದೆಯಿಂದಲೇ ಹತ್ಯೆಯಾದ ಗರ್ಭಿಣಿ ಮಾನ್ಯಾಳ ಸೀಮಂತ ಶಾಸ್ತ್ರಕ್ಕೆ ಸಿದ್ಧವಾಗಿದ್ದ ಫೋಟೋ ವೈರಲ್ ಆಗಿದೆ. 10 ವರ್ಷ ಪ್ರೀತಿಸಿ ಮೋಸ ಮಾಡಿದಾನೆ, ನನ್ನನ್ನೇ ಮದುವೆ ಆಗಬೇಕು ಅಂತ ಮದುವೆ ಮಂಟಪದಲ್ಲಿ ಪ್ರಿಯಕರನಿಗಾಗಿ ಯುವತಿ ರಂಪಾಟ ನಡೆಸಿದ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಿಯಕರ ಶರತ್ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಪ್ರಿಯಕರ ಶರತ್ನನ್ನ ಪೊಲೀಸರು ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಈ ರಂಪಾಟ ನಡೆದಿತ್ತು. ಮೋಸ ಮಾಡಿ ಮತ್ತೊಬ್ಬ ಯುವತಿ ಜೊತೆ ಮದುವೆ ಅಂದಿದ್ದ ಯುವತಿಗೆ 150ಕ್ಕೂ ಹೆಚ್ಚು ಜನ ಹಲ್ಲೆ ಮಾಡಿದ್ದಾರೆ ಅಂತ ದೂರು ನೀಡಲಾಗಿದೆ. ಈ ದೂರಿನನ್ವಯ ಶರತ್, ಆತನ ಪೋಷಕರು ಮತ್ತು ಪತ್ನಿ ಪೋಷಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಜಗತ್ತನ್ನೇ ಕಾಣದ ಬಾಳಿ ಬದುಕಬೇಕಿದ್ದ 2 ಪುಟ್ಟ ಮಕ್ಕಳನ್ನು ಕೊಂದು ತಾಯಿ ಮಗ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೇರಳದ ಕಣ್ಣೂರಲ್ಲಿ 2 ಮಕ್ಕಳಿಗೆ ವಿಷ ಹಾಕಿ ಕೊಂದ ತಾಯಿ ಮಗ ಬಳಿಕ ತಾವು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ತಾಯಿ 56 ವರ್ಷದ ಉಷಾ, 36 ವರ್ಷದ ಮಗ ಕಲಾಧರನ್ ಸಾವಿಗೆ ಶರಣಾಗಿದ್ದಾರೆ.
ಡೆತ್ ನೋಟ್ ವಶಕ್ಕೆ ಪಡೆದ ಪೊಲೀಸರು ಮೃತರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮೃತ ಕಲಾಧರನ್ ಹಾಗೂ ಈತನ ಪತ್ನಿ ನಡುವೆ ಬಿರುಕಾಗಿ ಕೋರ್ಟ್ ಕೇಸ್ ನಡೀತಿತ್ತು. ಇಬ್ಬರು ಮಕ್ಕಳನ್ನ ಪತ್ನಿಗೆ ಒಪ್ಪಿಸುವಂತೆ ಕೋರ್ಟ್ ಸೂಚಿಸಿತ್ತು. ಈ ಆದೇಶದಿಂದ ಬೇಸತ್ತು ಮಕ್ಕಳಿಗೆ ವಿಷ ಹಾಕಿ ತಾಯಿ ಮಗ ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ಇದೆ. ನಿಖರ ಸತ್ಯ ಪತ್ತೆಗೆ ತನಿಖೆ ತೀವ್ರಗೊಳಿಸಲಾಗಿದೆ. ಕಾಡಿನಿಂದ ಮೆಲ್ಲನೆ ನುಗ್ಗಿ ಬಂದ ಕಾಡಾನೆ ಊರಿನ ಎಂಟ್ರಿಯಲ್ಲೇ ಕಕ್ಕಾಬಿಕ್ಕಿಯಾಗಿ ಮರಳಿ ಕಾಡಿಗೆ ಓಡಿದ ಈ ದೃಶ್ಯ ನೋಡಿ. ಮೈಸೂರಿನ ನಾಗರಹೊಳೆ ಉದ್ಯಾನವನದ ಗಡಿ ಪ್ರದೇಶದಲ್ಲಿ ಎಐ ಕ್ಯಾಮೆರಾ ಮಾಡಿದ ಕಮಾಲಿದು. ನಿರಂತರ ಕಾಡಾನೆ ದಾಳಿಯಿಂದ ಜನ ಬೇಸತ್ತಿದ್ರು. ಇದರಿಂದ ಜನರಿಗೆ ನೆಮ್ಮದಿ ನೀಡೋಕೆ ಅರಣ್ಯ ಇಲಾಖೆ ಎಐ ಕ್ಯಾಮೆರಾ ಮೊರೆ ಹೋಗಿದೆ. ಪ್ರಾಯೋಗಿಕವಾಗಿ ಈ ಎಐ ಕ್ಯಾಮೆರಾ ಬಳಸಿದೆ. ಈ ಕ್ಯಾಮೆರಾದಲ್ಲಿ ಕಾಡಾನೆ ಕಾಣಿಸುತ್ತಿದ್ದಂತೆ ಭಾರಿ ಸದ್ದು ಬರುತ್ತೆ. 20ಕ್ಕೂ ಹೆಚ್ಚು ವಿವಿಧ ಬಗೆಯ ಶಬ್ದ ಮಾಡುವ ತಂತ್ರಜ್ಞಾನ ಇದರಲ್ಲಿ ಅಳವಡಿಸಲಾಗಿದೆ. ಉಡುಪಿಯ ಕಡಲ ತೀರದಲ್ಲಿ ಪವಾಡ ನಡೆದಿದೆ ಎನ್ನಲಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ವಿಗ್ರಹವೊಂದು ಪತ್ತೆಯಾಗಿದೆ. ಉಡುಪಿಯ ಕೃಷ್ಣಾ ಕಡಲಲ್ಲಿ ತೇಲಿ ಬಂದ ವಿಗ್ರಹ ಎಂಬ ನಂಬಿಕೆ ಇದೆ. ಅದೇ ಪವಾಡ ಮತ್ತೆ ಮರುಕಳಿಸಿದೆ. ಇದು ಕಲಿಯುಗದ ಪವಾಡ ಅಂತ ಇಸ್ಕಾನ್ ಭಕ್ತರು ವಿಗ್ರಹ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ. ಬಳಿಕ ವಿಗ್ರಹ ತೆಗೆದುಕೊಂಡು ಬೆಂಗಳೂರಿಗೆ ತೆರಳಿದ್ದಾರೆ. ಅಸಲಿಯತ್ತೇನೆಂದ್ರೆ ಸಮುದ್ರ ತೀರದಲ್ಲಿ ಪತ್ತೆಯಾದ ವಿಗ್ರಹ ಕೃಷ್ಣನ ವಿಗ್ರಹ ಅಲ್ಲ, ಬದಲಿಗೆ ಜಯ ವಿಜಯ ಪ್ರತಿಮೆ ಎನ್ನಲಾಗಿದೆ. ದೇವಾಲಯದ ದ್ವಾರಪಾಲಕರಾದ ಜಯ ವಿಜಯರ ವಿಗ್ರಹ ಭಿನ್ನವಾಗಿದ್ದರಿಂದ ವಿಗ್ರಹವನ್ನ ಸಮುದ್ರದಲ್ಲಿ ತೇಲಿ ಬಿಡಲಾಗಿತ್ತು. ಈ ರೀತಿ ತೇಲಿ ಬಿಟ್ಟ ವಿಗ್ರಹವೇ ಇದೀಗ ಪತ್ತೆಯಾಗಿದೆ ಎನ್ನಲಾಗಿದೆ. ಆದರೆ ಇಸ್ಕಾನ್ ಭಕ್ತರು ಜಯ ವಿಜಯ ವಿಗ್ರಹವನ್ನೇ ಕೃಷ್ಣನ ವಿಗ್ರಹವೆಂದು ಸಂಭ್ರಮಿಸಿದ್ದಾರೆ. ಸಂಭ್ರಮದ ದೃಶ್ಯ ವೈರಲ್ ಆಗಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಆರ್ ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಭೈರತಿ ಬಸವರಾಜ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಈಗಾಗಲೇ ತಲೆಮರೆಸಿಕೊಂಡಿರುವ ಭೈರತಿ ಬಸವರಾಜ್ಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಬಂಧನವಾಗುವ ಸಾಧ್ಯತೆ ಇದೆ. ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದ ಎಸ್ಪಿಪಿ ಅಶೋಕ್ ನಾಯ್ಕ್ ದೇವಸ್ಥಾನದ ಆಸ್ತಿ ಸಂಬಂಧ ಬಿಕ್ಲು ಶಿವ ಹಾಗೂ ಭೈರತಿ ಬಸವರಾಜ್ ಮಧ್ಯೆ ಮನಸ್ತಾಪವಿತ್ತು. ಭೈರತಿ ಇತರರ ಮೂಲಕ ರಿಯಲ್ ಎಸ್ಟೇಟ್ ಮಾಡುತ್ತಿದ್ದಾರೆ. ಕೊಲೆಯಾದ ಬಿಕ್ಲು ಶಿವ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದ. 2 ಬಾರಿ ಕೊಲೆಯತ್ನ ಆದಾಗ ಬಿಕ್ಲು ಶಿವು ಪಾರಾಗಿದ್ದ. ಭೈರತಿ ಬಸವರಾಜ್ ಜೊತೆಗೆ A1 A20 ಪ್ರಯಾಣಿಸಿದ್ದಾರೆ. A1 A20 ಜೊತೆ ಭೈರತಿ ಒಳಸಂಚು ನಡೆಸಿದ್ರಿಂದ ಕೊಲೆಯಾಗಿದೆ. A1 ಜೊತೆ ಯಾವಾಗಲೂ ಭೈರತಿ ಬಸವರಾಜ್ ಸಂಪರ್ಕದಲ್ಲಿದ್ದು A1 ಬ್ಯಾಂಕ್ ಖಾತೆಯಲ್ಲಿ 80 ಲಕ್ಷ ಹಣವಿರುವುದು ಕಂಡು ಬಂದಿದೆ. ಕೊಲೆ ಮಾಡಿರುವವರು ಭೈರತಿ ಹುಟ್ಟುಹಬ್ಬದಲ್ಲಿ ಕೇಕ್ ತಿಂದಿದ್ದಾರೆ. ಭೈರತಿ ಬಸವರಾಜ್ಗೆ ತಿಳಿಸಿಯೇ A1 ದೇಶ ತೊರೆದಿದ್ದ. ಭೈರತಿ ಬಸವರಾಜ್ ಬಂಧಿಸಿ ವಿಚಾರಣೆ ಒಳಪಡಿಸಿದಾಗಲೇ ಹಲವು ಅಂಶ ತಿಳಿಯಲಿದೆ ಅಂತ ವಾದ ಮಂಡಿಸಿದರು. ಭಾರತ ಹಿಂದೂ ದೇಶ, ಅದಕ್ಕೆ ಸಂವಿಧಾನದ ಮಾನ್ಯತೆ ಬೇಕಿಲ್ಲ ಎಂದಿದ್ದ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಗೆ ಬಿಕೆ ಹರಿಪ್ರಸಾದ್ ತಿರುಗೇಟು ನೀಡಿದ್ದಾರೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಮೋಹನ್ ಭಾಗವತ್ ಕಾನೂನು ಬಾಹಿರ ಆರ್ಎಸ್ಎಸ್ನ ಮುಖ್ಯಸ್ಥ ಎನ್ನುವುದು ಅಷ್ಟೇ ಸತ್ಯ ಎಂದಿದ್ದಾರೆ. हिंदू राष्ट्र बहुत पुराना है. अब सूर्य पूरब में उगता है, कब से उगता है पता नहीं. तो अब इसको भी संविधान की मंजूरी चाहिए. ಸೂರ್ಯ ಚಂದ್ರ ಇರೋರ್ಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ಲದೆ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿ ಮಾಡಿ ಆಗ ಬಾಂಗ್ಲಾದೇಶಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಿ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ. ಗಾಜಾ ನರಮೇಧದ ಬಗ್ಗೆ ಮಾತನಾಡುವ ಪ್ರಿಯಾಂಕಾ ಗಾಂಧಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋ ದಬ್ಬಾಳಿಕೆ ವಿರುದ್ಧ ಒಂದೇ ಒಂದು ಮಾತನಾಡಿಲ್ಲ ಅಂತ ಬಿಜೆಪಿ ಆರೋಪಿಸಿದೆ. ಇದಕ್ಕೆ ತಿರುಗೇಟು ನೀಡಿದ ಇಮ್ರಾನ್ ಪ್ರಿಯಾಂಕಾ ಗಾಂಧಿ ಪ್ರಧಾನಿನಾ ಅಂತ ಪ್ರಶ್ನಿಸಿದ್ದಾರೆ. प्रियंका गांधी प्रधानमंत्री है क्या? बना दीजिए प्रियंका गांधी को प्रधानमंत्री. देखिए इंदिरा जी की तरह कैसे जवाब देकर आएंगी. ಮೋದಿ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನ ಕೈವಶ ಮಾಡಿಕೊಂಡು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಿದೆಯಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಹೆರಿಟೇಜ್ ಸ್ಕೂಲ್ನಲ್ಲಿ ಮಾತನಾಡಿದ ರಾಗ ಸಿಬಿಐ, ಗುಪ್ತಚರ ಇಲಾಖೆ, ಇಡಿಗಳನ್ನ ವಿಪಕ್ಷಗಳ ವಿರುದ್ಧ ಅಸ್ತ್ರವಾಗಿ ಬಳಸಲಾಗ್ತಿದೆ. ಬಿಜೆಪಿ ನಾಯಕರ ವಿರುದ್ಧ ಇಡಿ, ಸಿಬಿಐ ಯಾವುದೇ ಕೇಸ್ ದಾಖಲಿಸುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. You look at the CBI, you look at the ED, they've been weaponized. Look at the number of cases that the ED and the CBI have against BJP people. You'll find the answer 0.
right? And look at the number of cases they have against people who oppose them, and you'll find that pretty much most of them are political cases. And so there is a weaponization of the institutional framework. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಬೇಕಿದ್ದ ದೆಹಲಿ ಆಂಧ್ರ ನಡುವಿನ ವಿಜಯ್ ಹಜಾರ್ ಟ್ರೋಫಿ ಪಂದ್ಯ ಸ್ಥಳಾಂತರಗೊಂಡಿದೆ. ಕಾಲ್ತುಳಿತ ದುರಂತ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲಿಸಿದ ನಗರ ಪೊಲೀಸ್ ಆಯುಕ್ತ ಸೀಮನ್ ಕುಮಾರ್ ನೇತೃತ್ವದ ಸಮಿತಿ ಪಂದ್ಯ ನಡೆಸಲು ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ವರದಿ ನೀಡಿದೆ. ಹೀಗಾಗಿ ಪಂದ್ಯವನ್ನ ಕೋಡಿಗೆಹಳ್ಳಿಯಲ್ಲಿರುವ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನಕ್ಕೆ ಸ್ಥಳಾಂತರಿಸಲಾಗಿದೆ. ನಾಳಿನ ಪಂದ್ಯದಲ್ಲಿ ಆರ್ಸಿಬಿ ಆಟಗಾರ ವಿರಾಟ್ ಕೊಹ್ಲಿ ದೆಹಲಿ ಪರವಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಸರ್ಕಾರಿ ಮುಖ್ಯ ಸಚೇತಕ ಎಂಎಲ್ಸಿ ಸಲೀಂ ಅಹಮದ್ ಅವರ ವಾಟ್ಸ್ಆಪ್ ಅನ್ನ ಸೈಬರ್ ಕಳ್ಳರು ಹ್ಯಾಕ್ ಮಾಡಿದ್ದಾರೆ. ಮಂಗಳವಾರ ಬೆಳಗ್ಗೆ ಕೊರಿಯರ್ ಹೆಸರಿನಲ್ಲಿ ಕರೆ ಮಾಡಿದ್ದ ಖದೀಮರು ಬಳಿಕ ವಾಟ್ಸ್ಆಪ್ ಹ್ಯಾಕ್ ಮಾಡಿದ್ದಾರೆ. ವಾಟ್ಸ್ಆಪ್ ಹ್ಯಾಕ್ ಆಗ್ತಿದ್ದಂತೆ ಎಚ್ಚೆತ್ತ ಸಲೀಂ ಅಹಮದ್ ಠಾಣೆಗೆ ದೂರು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮುಡಾದಿಂದ ಸೈಟ್ ಹಂಚಿಕೆ ಕೇಸ್ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಖಾಸಗಿ ದೂರಿನ ವಿಚಾರಣೆ ನಡೆಯಿತು. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಬೇ ರಿಪೋರ್ಟ್ ಪ್ರಶ್ನಿಸಿರುವ ಸ್ನೇಹಮಯಿ ಕೃಷ್ಣ ಕೇಸ್ ಡೈರಿಯ ಪ್ರತಿ ನೀಡಲು ಮನವಿ ಮಾಡಿದ್ರು. ಆದ್ರೆ ಕೇಸ್ನ ಡೈರಿ ಕೊಡೋದಕ್ಕೆ ಬರಲ್ಲ ಅಂತ ಎಸ್ಪಿಪಿ ವಾದ ಮಾಡಿದ್ರು. ಇನ್ನು ವಿಚಾರಣೆಯನ್ನ ಜನವರಿ 5ಕ್ಕೆ ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಜಾಮೀನು ಆದೇಶವನ್ನ ಡಿಸೆಂಬರ್ 29ಕ್ಕೆ ಕಾಯ್ದಿರಿಸಲಾಗಿದೆ. ಬೆಂಗಳೂರು ಕರಾವಳಿ ಜಿಲ್ಲೆಗಳ ನಡುವೆ ವಂದೇ ಭಾರತ್ ರೈಲು ಆರಂಭಿಸುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಹಾಸನ, ಮಂಗಳೂರು, ಉಡುಪಿ, ಕಾರವಾರ ಮಾರ್ಗವಾಗಿ ಗೋವಾದ ಮಡಗಾವ್ಗೆ ವಂದೇ ಭಾರತ್ ರೈಲು ಸಂಪರ್ಕ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಇದರಿಂದ ಪ್ರವಾಸೋದ್ಯಮ, ಆರ್ಥಿಕ, ಕೈಗಾರಿಕೋದ್ಯಮಕ್ಕೂ ಅನುಕೂಲವಾಗಲಿದೆ ಎಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಪ್ರದೀಪ್ನನ್ನ ಬಂಧಿಸಲಾಗಿದೆ. ಪಾಸ್ಪೋರ್ಟ್ ನೀಡಲು ಫೋರ್ಜರಿ ಸಹಿ ಬಳಕೆ ಮಾಡಿ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಗುವಂತೆ ಮಾಡಿ ಕಡತ ನಾಶ ಮಾಡಿದ ಗಂಭೀರ ಆರೋಪದಡಿ ಪ್ರದೀಪ್ನನ್ನ ಬಂಧಿಸಲಾಗಿದೆ. ಚಿನ್ನದ ಬೆಲೆ ಮತ್ತೆ ನಾಗಲೋಟ ಮುಂದುವರೆಸುವ ಮೂಲಕ ಚಿನ್ನಾಭರಣ ಪ್ರಿಯರಿಗೆ ಶಾಕ್ ನೀಡಿದೆ. ನಿನ್ನೆ 12,480 ರೂಪಾಯಿ ಇದ್ದ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 12,700ಕ್ಕೆ ಏರಿಕೆಯಾಗಿದೆ. ನಿನ್ನೆ 13,615 ಇದ್ದ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ಇಂದು 13,855ಕ್ಕೆ ಏರಿಕೆಯಾಗಿದೆ.